ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನವರೇ, ಆಹಾ ಆಹಾ, ಈ ಮುದ್ದಾದ ಬಾಯಲ್ಲಿ ನಂದನವರೇ ಅಂತ ಕೇಳೋದೇ ಒಂದು ಚಂದ. ಅದರಲ್ಲೂ ಈ ಪುಟ್ಟ ರೂಮಲ್ಲಿ ಈ ಹೂವಿನ ಅಲಂಕಾರದ ಮಧ್ಯೆ ನಿಮ್ಮ ಪಿಸ್ಪಿಸು ಧ್ವನಿಲಿ ನಂದನವರೇ ಅಂತಿದ್ರೆ ಸಂಜೆ ಟೈಮಲ್ಲಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಪಿಯಾನೋ ನುಡ್ಸೋದು ಕೇಳ್ದ ಹಾಗಿದೆ. ಒನ್ಸ್ ಮೋರ್ ಡಿಯರ್. ಅಯ್ಯೋ ನಂದನ್ನವ್ರಿಗೆ ಈಗ ಏನಂತ ಹೇಳಿ ನಾನು? ಕಿಟಕಿ ತೆಗಿಲ್ಲ? ಯಾಕೆ? ಅದೇ ನ್ಯೂಸ್ ಅವ್ರು ಹೇಳಿದ್ರಲ್ಲ, ಇವತ್ತು ರಾತ್ರಿ ಗುಡುಗು ಸಿಡಿಲು ಸಮೇತ ಭಾರೀ ಮಳೆ ಇದೆ ಅಂತ. ವಾತಾವರಣ ಹಾಗೆ ಇದೆಯಾ ನೋಡ್ತೀನಿ. ಮೋಡ ಕವಿದ ವಾತಾವರಣ ಅಂತೂ ಹೌದು. ಏನಾಯ್ತು ಪದ್ಮಿನಿ, ಯಾಕೇನು ಮಾತಾಡದೆ ಒಂಥರ ಗಾಬರಿಲಿದೆಯಾ? ಬಾಯ್ಲಿ. ಈ ಫಸ್ಟ್ ನೈಟ್ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಸ್ಪೆಷಲ್ ಪದ್ಮಿನಿ. ಇಲ್ಲಿ ಮೊದಲು ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಾವಿಬ್ರು ಈಗಾಗಲೇ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ. ಬಟ್ ನಾವೊಂದು ಪ್ರಾಮಿಸ್ ಮಾಡ್ಬೇಕು ಪದ್ಮಿನಿ. ನಮ್ಮ ಜರ್ನಿ ತುಂಬ ದೊಡ್ಡದಿದೆ. ಈ ಪ್ರಯಾಣ ಪೂರ್ತಿ ನಾವಿಬ್ಬರು ಖುಷಿಯಾಗಿ ಜೊತೆಯಾಗಿ ಸಾಗಬೇಕು. ನಂದನವ್ರೆ, ನಿಮ್ಗೆ ಹಿಂಗೆ ಹೇಳಿ ನಾನು? ನಿಮ್ಮ ಜೊತೆಗೆ ನನ್ನ ಪಯಣ ನಮ್ಮ ಮದುವೆ ದಿನನೇ ಮುಗ್ದೋಗೈತೆ. ನಿಮ್ಮ ದಾರಿನೇ ಬೇರೆ ಬೇರೆ ಆಗೋಗೈತೆ. ಆದರೆ ಇದನ್ನು ಹೆಂಗೆ ಹೇಳೋದು ಅಂತಲೇ ತಿಳಿತಿಲ್ಲ. ಅಜ್ಜಿ ಏನು ಹೇಳಿದ್ರು ಗೊತ್ತಾ? ಈ ವರ್ಷ ಕಳೆಯೋದ್ರೊಳಗೆ ಒಂದು ಪುಟ್ಟ ನಂದನೋ ಇಲ್ಲ ಪುಟ್ಟ ಪದ್ಮಿನಿನೋ ಬೇಕಂತೆ. ನಾನೇನು ಹೇಳಿದೆ ಗೊತ್ತಾ? ಇಬ್ರು ಕೊಟ್ಬಿಡ್ತೀವಿ, ನೀವು ಆಟ ಆಡ್ಕೊಂಡು ಇದ್ಬಿಡಿ ಅಂತ. ಓಹ್ ಸಾರಿ, ಈಗಲೇ ಮಗು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತನಾ? ನನಗಂತೂ 2 ವರ್ಷ ಆದರೂ ಸಮಸ್ಯೆ ಇಲ್ಲ. ಮನೆಯವ್ರು ಗುಡ್ ನ್ಯೂಸ್ ಎಲ್ಲಿ ಅಂತ ತಲೆ ತಿಂತಾರೆ. ಹೆಂಗೋ ಮ್ಯಾನೇಜ್ ಮಾಡೋಣ. ಛೇ, ನೀವು ನಿಮ್ಮ ಕನಸನ್ನು ನನ್ನ ಜೊತೆ ಹಂಚ್ಕೊಳ್ತಾ ಇದ್ರೆ ನನಗೆ ವಾಸ್ತವ ಏನು ಅಂತಲೇ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಲಿಲ್ವಲ್ಲ. ಏನು ಮಾಡಲಿ ನಂದನ್ನವ್ರೆ? ಏನಾಯ್ತು ಪದ್ಮಿನಿ, ಒಂದು ಮಾತಾಡದೆ ಸುಮ್ಮನೆ ಇದೆಯಾ? ಅಷ್ಟೊಂದು ನಾಚಿಕೆ ಆಗ್ತಾ ಇದೆಯಾ? ನಂದನ್ನವ್ರೆ, ನನ್ಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅಷ್ಟೇ ಖುಷಿ ನನಗೂ ಆಗ್ತಿದೆ ಪದ್ಮಿನಿ. ಯಾಕಂದರೆ ಇವತ್ತು ನಮ್ಮ ಪುಟ್ಟ ಜೀವನ ಶುರು ಆಗ್ತಾಯಿದೆ. ಐ ಲವ್ ಯು ಪದ್ಮಿನಿ. ಏನಾಯ್ತು? ಭುಜಂಗ ಅವರೇ, ಮದುವೆಗೆ ಬಂದಿದ್ದು ನಮ್ಮ ನೆಂಟ್ರಲ್ಲ ನಿಮ್ಮನ್ನು ತುಂಬ ಹೊಗಳ್ತಾ ಇದ್ರು. ಮದುವೆನ ತುಂಬ ಅದ್ದೂರಿಯಾಗಿ ಮಾಡಿದ್ರು, ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಅವ್ರು ತೃಪ್ತಿ ಪಟ್ಕೊಂಡ್ಬಿಟ್ರಲ್ಲ, ಅತಿಥಿ ದೇವೋ ಭವ ಅಂತ ದೊಡ್ಡವ್ರು ಹೇಳೋರೆ. ಏನೋ ನಮ್ಮ ಶಕ್ತಿ ಮೇಲೆ ಮಾಡಿಬಿಟ್ಟು ಅವ್ರು ಸಂತೋಷ ಪಟ್ಟಲ್ಲ, ಸಾಕಷ್ಟೇ. ಬೀಗ್ರೆ, ಮಗಳ ಮದುವೆನ ಶಕ್ತಿ ಮೀರಿ ಮಾಡಿದ್ದೀರಾ. ಇಷ್ಟೊಂದು ಖರ್ಚು ಮಾಡಿದಾಗ ಹಣದ ತೊಂದರೆ ಇರುತ್ತೆ. ಹಾಗೇನಾದರೂ ಇದ್ದರೆ ಏನು ಸಂಕೋಚ ಮಾಡ್ಕೊಳ್ಳದೆ ನಮ್ಮನ್ನು ಕೇಳಿ. ಹೌದು ಬೀಗ್ರೆ, ನೀವೆಂಥ ಸ್ವಾಭಿಮಾನಿ ಅಂತ ನಮಗೆ ಗೊತ್ತು. ಆದರೆ ಈಗ ನಾವು ಅತಿ ಹತ್ತಿರದ ನೆಂಟರು. ನಮ್ಮಲ್ಲಿ ಈ ಸ್ವಾಭಿಮಾನ ಎಲ್ಲ ಬೇಡ ಅಲ್ವಾ? ನಿಮ್ಗೇನಾದರೂ ತೊಂದರೆ ಇದ್ದರೆ ಹೇಳಿ. ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ ಬಿಡಿ. ಸಾಲ ಮಾಡೀವಿ, ಈ ಬಡ್ಡಿ ಕಟ್ಟಾಗಿ ತೀರಿಸ್ಕೊಂಡ್ರೆ ಆಯಿತು. ಅದೇನಂತ ದೊಡ್ಡ ವಿಷಯ ಅಲ್ಲ ಬಿಡ್ರಿ, ನಾನು ಮಾಡ್ಕೊಳ್ತೀನಿ. ಆಕಸ್ಮಿಕ ಏನಾದ್ರು ಬೇಕಿದ್ರೆ ನಾನು ಕೇಳ್ತೀನಿ ಬಿಡಿ. ನಾವಿನ್ನು ಹೊರಡ್ತೀವಿ ಭುಜಂಗ ಅವರೇ, ಬೆಳಗ್ಗೆ ಕಾರ್ ಕಳಿಸ್ತೀವಿ. ಆಯ್ತಾ ನೋಡ್ರಿ, ಬರ್ತೀವಿ. ಹೀಗೆ ಬರ್ತಾ ಇರಿ ಬಿಗ್ರೆ, ನೀವು ಬನ್ನಿ. ಹೆಂಗೋ ಬೀಗರು ಹೊಂಟ್ಬಿಟ್ರು. ಸಾಲಗಾರರು ಬರಲಿಲ್ಲ. ಈ ರಾತ್ರಿ ಬರ್ದಿದ್ರೆ ಅಷ್ಟೇ ಸಾಕು ದೇವ್ರೆ. ಅವ್ರು ಬರಲ್ಲ ಬಿಡ್ರಿ, ನೀವು ಹೋಗಿ ನಿಮ್ದ್ಯಾಗ ಮಲಿಕಲ್ರಿ. ನಾನು ಹೇಳಲಿಲ್ವಾ ಅಣ್ಣಯ್ಯ,
ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಬದುಕ್ತಾ ಇರಬೇಕು ಅಂತ. ಯೋನಾರ ಬಾಯ್ದಾಗೆ ಶಾಸ್ತ್ರ ಬೇಡ ಅಂತ ಹೇಳಿದ್ರೆ ಎಂತ ತಪ್ಪಾಯ್ತಿತ್ತು ನೋಡು. ಅಲ್ವ ಮತ್ತೆ ಯಾರದಪ್ಪ? ಯಾರದ್ರಿ ಫೋನು? ಸಾಲ ಕೊಟ್ಟು ನಂದನ್ನವ್ರೆ ಒಂದು ನಿಮಿಷ. ಏನು? ಓ, ಹಾಲು ಕುಡಿಬೇಕಲ್ವಾ? ತಗೋ. ನನಗೆ ಬೇಡ, ನೀವು ಕುಡೀರಿ. ಬೇಡ ಅನ್ನೋ ಹಾಗಿಲ್ಲ, ನೀನರ್ಧ ನಾನರ್ಧ ಕುಡಿಲೇಬೇಕು. ತಗೋ. ಅಯ್ಯೋ, ಏನಿದಲ್ಲ? ಅತ್ತೆ, ಏನಾಗ್ತಿದೆ ಅಂತ ಹೇಳಿ. ಮಾವ ಎಲ್ಲಿ? ಪರಿಸ್ಥಿತಿನ ಅರ್ಥ ಮಾಡ್ಕೊಡ್ರಪ್ಪ. ನಂತವ ಹಣ ಇಲ್ಲ ಕಣ್ರಪ್ಪ. ಬೆಳಿಗ್ಗೆ ಏನಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಕಣಪ್ಪ, ದಯವಿಟ್ಟು. ಹಣ ಗಿಡ ಇಲ್ಲ ಅಂತ ಹೇಳ್ಬೇಡ, ಇಲ್ಲ ಮನೆ ಖಾಲಿ ಮಾಡೋ. ನಿನ್ನ ಮನ ಕೊಡೋ ಕಾರಣಕ್ಕಿಲ್ಲ, ಬಾ ಮನೆ ಒಳಗಡೆ ಇರೋರ್ನ ಹೊರತು ಹೊಡಿಕಾಕನ. ಇಷ್ಟೊತ್ತ ಹೊರಗೆ ಹಾಕ್ಬಿಟ್ರೆ ಎಲ್ಗಪ್ಪ ಹೋಗ್ತಾರೆ. ನಿನ್ನ ಕಾಲಿಗೆ ಇರ್ತೀನಿ ಕಣಪ್ಪ, ಬಿಟ್ಬಿಟ್ರಪ್ಪ ನಮ್ಮನ್ನ. ಏನು ಮಾಡ್ತಿದ್ದೀರಾ ಮಾವ? ನೀವ್ಯಾಕೆ ಇವ್ರ ಕಾಲಕ್ಕೆ ಬೀಳಕ್ಕೆ ಹೋಗ್ತಿದ್ದೀರಾ? ಅಂದ್ರೆ ನೀವೇ ಬರಕೋದ್ರಿ, ನೀವು ಒಳಗೆ ನಡೀರಿ, ನೀವು ಒಳಗೆ. ನನ್ನ ಹತ್ರ ಏನು ಮುಚ್ಚಿಡೋ ಅವಶ್ಯಕತೆ ಇಲ್ಲ, ನನಗೆಲ್ಲ ಗೊತ್ತಾಗಿದೆ. ನಿಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ಟೈಮ್ ಕೊಡಿ ಅಂತ ನೀವು ಬೇಡ್ಕೊಂಡ್ರು ಇವ್ರು ಕೇಳ್ತಿಲ್ಲ. ಅಷ್ಟಕ್ಕೆ ನೀವು ಇವ್ರ ಕಾಲಿಗೆ ಬೀಳಕ್ಕೆ ಹೊರಟಿದ್ದೀರಾ? ಈ ಹಳ್ಳಿ ನೆನಪೇ ಆಗಲಿಲ್ವಾ ಮಾವ ನಿಮಗೆ? ನೀವಿಷ್ಟು ದಿನ ಕಷ್ಟಪಟ್ಟಿದ್ದೀರಾ ಮಾವ. ಇನ್ನು ಮುಂದೆ ನಾನು ನಿಮ್ಮ ಅಳಿಯ ಇದ್ದೀನಿ. ನಿಮ್ಮನ್ನು ಬೀದಿಗೆ ಬರಕ್ಕೆ ನಾನು ಬಿಡ್ತೀನಾ? ಅಂದರೆ ಏನು ಸರ್, ದುಡ್ಡು ವಸೂಲಿ ಮಾಡೋ ರೀತಿನಾ ಇದು? ಹಾಂ, ಹೆಣ್ಮಕ್ಳಿರೋ ಮನೆ ಅಂತೂ ನೋಡಿದ್ರೆ ರಾತ್ರಿ ಬಂದು ಗಲಾಟೆ ಮಾಡಿ. ಈಗೇನು ನಿಮಗೆ ದುಡ್ಡು ಬೇಕು ತಾನೆ? ಈ ಕ್ಷಣನೇ ಟ್ರಾನ್ಸ್ಫರ್ ಮಾಡ್ತೀನಿ. ನಿಮ್ಮ ನಂಬರ್ ಹೇಳಿ. ಅಂದರೆ ಇದೆಲ್ಲ ಬೇಡ ಮಾವ, ನೀವು ಸುಮ್ಮನಿರಿ. ಹೇಳಿ ಸರ್, ನಂಬರ್ ಹೇಳಿ. ಟ್ರಾನ್ಸ್ಫರ್ ಎಲ್ಲ ಬೇಡ, ಕ್ಯಾಶ್ ಬೇಕು ನಮಗೆ. ಓ, ಕ್ಯಾಶ್ ಸರಿ. ಇನ್ನು 1 ಗಂಟೆಲಿ ಕ್ಯಾಶ್ ನಿಮ್ಮ ಕೈಲಿರುತ್ತೆ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದರೆ ನೀವು ಇನ್ನು 1 ಕ್ಷಣ ಇಲ್ಲಿರಂಗಿಲ್ಲ. ಹೊರಡಿ. ಏನು ಮುಖ ನೋಡ್ತಿದ್ದೀರಾ? ಕ್ಯಾಶ್ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ತುಂಬ ಥ್ಯಾಂಕ್ಸ್ ನಂದನ್ನವ್ರೆ. ಅಪ್ಪಯ್ಯ ಆಪತ್ನಲ್ಲಿರುವಾಗ ನೀವು ಅವ್ರಿಗೆ ಸಹಾಯ ಮಾಡಿ ಅವ್ರ ಮಾನ ಉಳಿಸಿದ್ರಿ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಒಬ್ರನ್ನ ಹೊರಗ್ನವರು ಅಂತ ತುಂಬ ಮೃದುವಾಗಿ ಹಿಂಗೂ ಹೇಳ್ಬೋದಲ್ವ? ಮತ್ತಿನ್ನೇನು ಪದ್ಮಿನಿ, ಅವ್ರು ನಿನಗೆ ಮಾತ್ರ ಅಪ್ಪ, ನನಗೇನು ಅಲ್ಲ ಅಂತಾನೆ. ನನ್ನ ಮಾವ ಪದ್ಮಿನಿಯವರು ಅಂದರೆ ನನ್ನ ತಂದೆ ಸಮಾನ. ಅವ್ರ ಗೌರವ, ಅವ್ರ ವ್ಯಕ್ತಿತ್ವ 1 ಇಂಚ್ ಕಡಿಮೆ ಆಗೋಕ್ಕೂ ನಾನು ಬಿಡಲ್ಲ. ನೋಡಿ, ಕೃತಜ್ಞತೆ ಬಗ್ಗೆ ಮಾತಾಡಿದ್ರೆ ಹಿಂಗೆ ಕೋಪ ಮಾಡ್ಕೊತೀರಾ. ನಿಮ್ಮ ಈ ಒಳ್ಳೆತನ ನೋಡಿ ನಾನು ಹೆಂಗೆ ಸುಮ್ಮನಿರಲಿ? ನಿಮ್ಮ ಈ ಋಣನ ಹೆಂಗೆ ತೀರಿಸ್ಲಿ ನಂದನ್ನೋರೆ? ತೀರಿಸ್ಬೇಡ ಅಂತ ನಾನು ಹೇಳಲ್ಲ, ತೀರಿಸು. ಹೆಂಗೆ ತೀರಿಸ್ಬೇಕಂತ ನಾನು ಹೇಳ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಒಂದು ಸಾಸಿವೆ ಕಾಳಷ್ಟು ಕಡಿಮೆ ಆಗಬಾರ್ದು. ಈ ಪುಟ್ಟ ಮಕ್ಕಳನ್ನ ಪ್ರೀತಿ ಮಾಡ್ತಾರಲ್ಲ, ಆ ಥರ ನಿನ್ನನ್ನು ಮುದ್ದಾಗಿ ಪ್ರೀತಿಸ್ಬೇಕು. ನಮಗೆ ಮುಂದೆ ಹುಟ್ಟೋ ಮಕ್ಕಳಿಗಿಂತನೂ ನೀನು ನನ್ನೇ ಜಾಸ್ತಿ ಪ್ರೀತಿಸ್ಬೇಕು. ಅಷ್ಟು ಆಸೆ ಬುರ್ಕ ನಾನು ನಿನ್ನ ಪ್ರೀತಿ ವಿಷಯದಲ್ಲಿ. ನೀನು ಯಾವಾಗಲೂ ನನ್ನ ಮೇಲೆ ಸುಳ್ಳು ಕೋಪ ಮಾಡ್ಕೊಳ್ತಾ, ಕೋಳಿ ಜಗಳ ಆಡ್ತಾ, ಆ ಜಗಳಕ್ಕಿಂತ ದುಪ್ಪಟ್ಟು ತ್ರಿಪ್ಪಟ್ಟು 4 ಪಟ್ಟಷ್ಟು ನಾನು ಮುದ್ದು ಮಾಡ್ತಾ, ನಾನು ಬೇಜಾರು ಮಾಡ್ಕೊಂಡಾಗ ನನ್ನ ತಲೆನ ನಿನ್ನ ಮಡ್ಲಲ್ಲಿ ಇಟ್ಕೊಂಡು ಸವರ್ತಾ, ನನ್ನ ಪ್ರತಿ ಕ್ಷಣದಲ್ಲೂ ನಿನ್ನ ಪಾಲಿರ್ಬೇಕು ಪದ್ಮಿನಿ. ಹಾಗೆ ನೀನು ಯಾವತ್ತೂ ನಿನ್ನ ಮಾತಿಂದ ನನ್ನ ನೋಯಿಸಬಾರ್ದು.
ನಂಗೆ ಗೊತ್ತು ನೀನು ನೋಯ್ಸಲ್ಲ ಅಂತ, ಬಟ್ ಸ್ಟಿಲ್ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಬಿಟ್ಟೆ. ನೋಡು, ನೀನು ಇಷ್ಟು ಮಾಡಿಬಿಟ್ರೆ ಈ ಜಗತ್ತಲ್ಲಿ ನನ್ನಷ್ಟು ಹ್ಯಾಪಿ ಆಗಿರೋ ಮನುಷ್ಯ ಇನ್ನೂ ಬೈರಲ್ಲ. ನನ್ನ ಜೀವನ ಪರ್ಯಂತ ನಂಗೆ ಬೇಕಾಗಿರೋದು ಇಷ್ಟೇ ಪದ್ಮಿನಿ, ಇಷ್ಟೇ. ಏಯ್, ಯಾಕೆ ಎಮೋಷ್ನಲ್ ಆಗ್ತಿದ್ಯಾ? ಓ, ಹಾರ್ಟ್ಗೆ ಕೈಯಾಗಿ ಕಲಕ್ಬಿಟ್ನಾ ನಾನು? ಇನ್ನು ಒಂದೇ ಒಂದು ರಿಕ್ವೆಸ್ಟ್ ಆ್ಯಡ್ ಮಾಡ್ಬಿಡ್ತೀನಿ, ಐಸಿಂಗ್ ಒಂದು ಕೇಕ್ ಥರ. ನೀನು ಯಾವಾಗಲೂ ನಗ್ತಾ ಇರ್ಬೇಕು ಪದ್ಮಿನಿ. ನಿನ್ನ ನಗು ನಂಗೆ ಒಂಥರ ಬೂಸ್ಟರ್ ಡೋಸ್ ಇದ್ದಂಗೆ, ನನ್ನ ಬದುಕಿಸೋದು, ಇನ್ಸ್ಪೈರ್ ಮಾಡೋದು. ನನ್ನ ಬಾ. ನೀನು ಮಲಗಿಬಿಡು ಪದ್ಮಿನಿ. ಹೌದು, ಎಲ್ಲದಕ್ಕೂ ಮನಸ್ಸೇ ಮೂಲ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಅದನ್ನು ಸರಿ ಹೋಗಕ್ಕೆ ಬಿಟ್ಬಿಡ್ಬೇಕು. ಸೊ ನಿನಗೆ ಮಲ್ಕೋ. ಹೇಗಿದ್ರು ಇಡೀ ಲೈಫ್ ಟೈಮೇ ನಮಗಿದೆ. ಮಲ್ಕೋ. ನಂದನ್ನವ್ರೆ, ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು. ಜೋಗುಳ ಹಾಡೋಕ್ಕೆಲ್ಲ ಬರೋಲ್ಲ ನನಗೆ, ಬೇಕಾದ್ರೆ ತಲೆ ತಟ್ತೀನಿ. ಮಲ್ಕೋ.